ಈಗ ಎಂತ ಪರಿಸ್ಥಿತಿ ಅದ ಅಂತ ಕೇಳಿದ್ರ ನಾ ಮತ್ತೊಬ್ರ ಮನೆ ಕೂಲಿ ಮಾಡ್ಲಕ್ ಹೋದಾಗ ಅವ್ರು ರೊಕ್ಕ ಕೊಟ್ರಂದ್ರೆ ಅವಾಗೆ ಬಂದು ಮಕ್ಕಳು ಊಟ ಮಾಡ್ತಾವ ನಾ ಊಟ ಮಾಡ್ತೀನಿ ನಿಮಗ್ ಊಟ ಸಿಗ್ತಾವ ಎಂತ ಪರಿಸ್ಥಿತಿ ಒಳಗೆ ನೀವು ರೊಕ್ಕ ಕೇಳ್ತಿರಲ್ರಿ ನಿಮಗ್ ನಾಚಿಕೆ ಬರಲ್ಲ ಅಂತ ಹೆಣ್ಮಗಳು ಬೈದ್ರು ನನಗೆ ಬೈತಿ ಅಂತೇಳಿ ಹೆಣ್ಮಗಳಿಗೆ ನೆಲಕ್ಕಾಕಿ ಹೊಡಿಕತ್ತ 6 ವರ್ಷದ ಮಗ ಇದ್ದ 4 ವರ್ಷದ ಮಗಳಿದ್ಳು ಯಪ್ಪ ಅವ್ ಹುಡಿಬೇಡ ಅಂತೇಳಿ ಅಪ್ಪನ ಕಾಲು ಬೀಳಕತ್ತ ಮಕ್ಕಳು ಮಕ್ಕಳು ಖಬರ್ ನೀಡಲಿಲ್ಲ ಮಕ್ಕಳಿಗೆ ಒದಲಿಕತ್ತ ಹೆಂಡತಿ ಒದಲಿಕತ್ತ ಮಕ್ಕಳಿಗೆ ಒದಲಿಕತ್ತ ಹೊಡೆದು ಸಾಕಾಗಿ ದಾರದ ಅಂಗಡಿ ಕಡೆಗೆ ಹೋದ ಅಂತ ಗಿರಾಕಿನಿ ಅವನಿಗೆ ಗಂಟು ಬಿತ್ತು ಇಬ್ರು ದಾರ ಕೊಡ್ಕೊತ್ ಕೂತ್ರು ಟೈಮ್ 5 ಗಂಟೆ ಆಗಿತ್ತು ಅವಾಗ 6 ವರ್ಷದ ಕೂಸು ಕೇಳ್ತ ತಾಯಿಗೆ ಏನತ್ರಿ ಯವ್ವಾ ಟೈಮ್ 5 ಆಗ್ಲಕತ್ತದ ಮುಂಜಾನೆ ಹಿಡಿದು ನಾ ಏನು ಊಟ ಮಾಡಿಲ್ಲ ಯವ್ವಾ ಏನಾರ ಇದ್ರೆ ನನಗೆ ಉಳ್ಳು ಕೊಡು ತಾಯಿ ನನಗೆ ತುಂಬಾ ಹಸುವಾಗ್ಯದಲ್ಲಕತ್ತ 6 ವರ್ಷದ ಕೂಸ ಹೌದು ಅವಾಗ ತಾಯಿ ಎತ್ತಾಳ ಏನಂದ್ರು ದಿನಾಲು ನಾ ಕೂಲಿಗೆ ಹೋಗ್ತಿದ್ದ ಅವ್ರು ರೊಕ್ಕ ಕೊಡ್ತಿದ್ರು ಅದೇ ರೊಕ್ಕದಿಂದ ನಿಮ್ಗೆ ಏನಾರ ಮಾಡಿ ಹಾಕ್ತಿದ್ದ ಇವತ್ ಇದೇ ರಾಮಾಯಣ ಮಹಾಭಾರತ ನಡೆದಾದ ಇವತ್ ನಾ ಎಲ್ಲಿ ಹೋಗಿಲ್ಲ ನನ್ನ ಕೈಯಾಗ ಏನೂ ಇಲ್ಲ ನಿಮಗೆ ಎಲ್ಲಿ ತಂದು ಹಾಕಲಿ ನಿಮಗೆ ಏನು ನೀಡಿ ಅಂತೇಳಿ ತಾಯಿ ಮಕ್ಕಳು ತೆಕ್ಕಿಗೆ ಬಿದ್ದಳಕತ್ತಳು ಹೌದಪ್ಪ ಹೌದು ಅವಾಗ 6 ವರ್ಷದ ಕೂಸ 6 ವರ್ಷದ ಕೂಸಿನ ಬಲ್ಯಕ್ 5 ರೂಪಾಯಿ ಇತ್ತು ಹೌದು 5 ರೂಪಾಯಿ ತಗೊಂಡು ಕೂಸು ಮೆಡಿಕಲ್ಕ್ ಹೋಯ್ತು ಮೆಡಿಕಲ್ಕ್ ಹೋಗಿ 5 ರೂಪಾಯಿ ಇಟ್ಟು ಮೆಡಿಕಲ್ ಅಣ್ಣನ ಮುಂದೆ 5 ರೂಪಾಯಿ ಇಟ್ಟು ಕೂಸು ಹತ್ತದ ಏನತ್ತದ ಅಣ್ಣ ನನಗೆ ತುಂಬಾ ಹಸು ಆಗ್ಯದ ಹಸು ಅಲಾರ ಗೋಳಿ ಕೊಡು ಅಣ್ಣ ಅಲಕತ್ತ ಕೂಸ ಹೌದು ಅಣ್ಣ ನನಗೆ ತುಂಬಾ ಹಸು ಆಗ್ಯದ ಈ ಗೋಳಿ ತಗೊಂಡ್ರೆ ನನಗೆ ಒಟ್ಟ ಹಸು ಆಗಬಾರ್ದು ಅಂತ ಗೋಳಿ ಕೊಡೋಣ ಕಡೆ ಒಂದೇ ಗೋಳಿ ಕೊಡ್ಬೇಡ ಮನ್ಯಾಗ ನಮ್ಮ ಮೌ ಅದಾಳ ನನ್ನ ತಂಗಿ ಅದಾಳ 3 ಗೋಳಿ ಕೊಡೋಣ ಅಂತೇಳಿ ಆ ಮೆಡಿಕಲ್ ಅಣ್ಣನ ಕಾಲು ಬೀಳಕತ್ತು ಆ ಕೂಸಿನ ಮಾತು ಕೇಳಿ ಮೆಡಿಕಲ್ ಅಣ್ಣನ ಕಣ್ಣಾಗಿ ನೀರು ಹನಿ ಹನಿಯಾಗಿ ಟೇಬಲ್ ಮ್ಯಾಗ ಬೀಳಕತ್ತು ಹೌದಪ್ಪ ಹೌದು ಅವಾಗ ಮೆಡಿಕಲ್ ಅಣ್ಣ ಕೇಳ್ತಾನ ಏನತ್ತ ಯಪ್ಪ ನೀ ಯಾರ ಮಗು ಓದಿಯೋ ಹೌದು ಇಂಥ ಗೋಳಿ ಯಾಕೆ ಕೇಳಕತ್ತಿದಿ ಇಂಥ ಪರಿಸ್ಥಿತಿ ಯಾಕೆ ಬಂದದ ಯಾಕೆ ಬಂದದ ಕೂಡಲೇ ಅವಾಗ 6 ವರ್ಷದ ಕೂಸು ಹೇಳ್ತದ ಅಣ್ಣ ದಿನಾಲು ನಮ್ಮ ಅಪ್ಪ ಕುಡಿತಾನ ನಮ್ಮ ಮಗು ಹೊಡಿತಾನ ನಮಗ್ ಹೊಡಿತಾನ ನನಗೆ ಎಂದು ತಿಳಿಲಿಕ್ಕತ್ತದ ನೋಡು ಅಂದಿನ ಹಿಡಿದು ನಾವು ಹೊಟ್ಟೆ ತುಂಬಾ ಊಟನೇ ಮಾಡಿಲ್ಲ ಅಣ್ಣ ನಾವು ಉಪವಾಸ ಇದ್ದೀನ ಅಣ್ಣ ಅಂತ ಹೇಳ್ತು ಹೌದು ಅವಾಗ ಮೆಡಿಕಲ್ ಅನ್ನತಾನ ಯಪ್ಪ ನನಗ ಹೆಂಡತಿ ಅದಳೋ ನನಗ ಮಕ್ಕಳು ಅದಾರ ನಾ ಅಂತ ಗೋಳಿ ನನ್ನ ಕೈಯಾಗ ಹ್ಯಾಂಗ್ ಕೊಡ್ಲಿ ನಿಮಗ್ ಗೋಳಿ ಕೊಡಂಗಿಲ್ಲ ನಾ 3 ಊಟ ಕೊಡಿಸ್ತೀನಿ ಅಂತ ಹೇಳ್ದ 3 ಊಟ ಕೊಡಿಸ್ತೀನಿ ಅಂತ ಹೇಳಿ ಖಾನ ಒಳಗೆ ಕೂಸಿ ಕರ್ಕೊಂಡು ಹೋಗಿ 3 ಊಟ ತಂದು ಕೂಸಿನ ಕೈಯ ಕೊಟ್ಟ ಕೂಸು ಓಡ್ಕೋತ ಮನಿಗ್ ಬತ್ತು ಮನಿಗ್ ಬರತನ ತಾಯಿ ಮನ್ಯಾಗಿದ್ರು ತಾಯಿ ಕೈಯ ಕೊಟ್ಟು ಕೂಸು ಹೇಳ್ತದ ಒಬ್ಬ ಮೆಡಿಕಲ್ ಅಣ್ಣನ 3 ಊಟ ಕೊಟ್ಟಾನ ಊಟ ಹೊರಗೆ ತೆಗಿ ತಾಯಿ ಊಟ ಮಾಡನಲ್ಲಕತ್ತು ಹೇಳ್ತು 3 ಊಟ ತಾಯಿ ಹೊರಗೆ ತೆಗೆದಳು ಮತ್ತ 6 ವರ್ಷದ ಕೂಸು ಹೇಳ್ತದ ಯವ್ವಾ 3 ಊಟ ಹೊರಗೆ ತೆಗಿಬೇಡ 2 ಊಟ ಹೊರಗೆ ತೆಗಿ 2 ಊಟದೊಳಗ ನಾನು ನೀನು ತಂಗಿ ಕಲ್ತು 3 ಮಂದಿ ಊಟ ಮಾಡೋನು 1 ಊಟ ಅಪ್ಪ ಹಸದ ಬರ್ತಾನ ಅಪ್ಪಗ ತೆಗೆದಳಕತ್ತ 6 ವರ್ಷದ ಕೂಸು ಹೌದು ನೋಡ್ರಿ ಕಳ್ಳ ಅಪ್ಪ ಹೊಡೆದು ಹೋಗ್ಯಾನ ಅಪ್ಪ ಹಸದ ಬರ್ತಾನ ಅಪ್ಪಗ 1 ಊಟ ತೆಗೆದಿಡೋಣ ಅಂದ ಕೂಡಲೇ ತಾಯಿಗೆ ಖುಷಿ ಆಯ್ತು ಆನಂದ ಆಯ್ತು ಆನಂದದಾಗ ಮಗನಿಗೆ ಒಂದು ಮಾತು ಹೇಳ್ತಾಳ ಯಪ್ಪ ಇವತ್ತು ನನಗೆ ಬಹಳ ಆನಂದ ಆಯ್ತು ಯಾಕಂತ ಕೇಳಿದ್ರ ನಿಮ್ಮ ಅಪ್ಪ ದಿನಾಲು ಕುಡಿತಾನ ನನಗೆ ಹೊಡಿತಾನ ನಿಮ್ಮ ಅಪ್ಪನ ಕೈಯಾಗೆ ನನ್ನ ಸಾವದ ನಾ ಸಾಯ್ತೀನಿ ನಾ ಮುಂದೆ ಸತ್ತ ಮ್ಯಾಲ ನಿಮ್ಮ ಅಪ್ಪಗ ನೀ ಹಿಂಗೆ ಊಟ ಕೊಟ್ಟು ನೋಡ್ಕೋಬೇಕು ಮಗನ ಅಂತೇಳಿ ತಾಯಿ ಮಗನ ಕೈಲಿ ಭಾಷೆ ತಗೊಳ್ಕತ್ತಾಳ ಯವ್ವಾ ನಾ ಮುಂದೆ ದೊಡ್ಡವಾದಂದ್ರ ನಿನಗೂ ಉಪವಾಸ ಕೆಡೋಂಗಿಲ್ಲ ಅಪ್ಪಗೂ ಉಪವಾಸ ಕೆಡೋಂಗಿಲ್ಲ ಹೊಟ್ಟಿ ತುಂಬಾ ಊಟ ಕೊಟ್ಟು ನೋಡ್ಕೊತೀನಿ ತಾಯಿ ಅಂತೇಳಿ 6 ವರ್ಷದ ಕೂಸ ತಾಯಿಗೆ ಭಾಷೆ ಕೊಡ್ಲಕತ್ತದ ಇಂಥ ಹೆಂಡತಿಗೆ ಇಂಥ ಮಕ್ಕಳಿಗೆ ಕುಡುಕ ಗಂಡು ಬಂದು ಏನ್ ಮಾಡೋದು ಕೇಳಿದ್ರ ನಿಷೇಧಾಗ ಮಲ್ಕೊಂಡಿರ್ತಕ್ಕಂಥ ಹೆಂಡತಿ ಮ್ಯಾಲ ಮಕ್ಕಳ ಮ್ಯಾಲ ಎತ್ತಲಾರ್ದಂತ ಕಲ್ಲು ಹೇರಿಬಿಟ್ಟ ಹೌದು ಇದು ಎದರದಿಂದ ಗಂಡಂದಿಂದ ಅಲ್ಲ ಗಂಡ ಮಾಡಿರ್ತಕ್ಕಂಥ ದುಷ್ಟ ಚಟದಿಂದ ಹೌದು ಆ ಚಟದಿಂದ ಮನಿನೇ ಸ್ಮಶಾನ ಆಯ್ತು ಮನಿನೇ ಸುಡಗಾಡಾಯ್ತು ಆಯ್ತಾಯ್ತು ಹೆಂಗಾಯ್ತು ಅಂತಕ್ಕಂಥದ್ದು ಬರ್ಲಿ